ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಅ ವೀಕ್ ಇನ್ ಮೈ ಲೈಫ್ ಅಂತ ಹೇಳಿ ಮಿನಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಐ ಆಮ್ ಸ್ಟಾರ್ಟಿಂಗ್ ಮೈ ಬ್ಲಾಗ್. ದಾವಣಗೆರೆ ಬೆಣ್ಣೆ ದೋಸೆ, ಇಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮತ್ತು ಒಂದು ಪಡ್ಡು ತಿಂತಾಯಿದ್ದೀನಿ. ಸೊ ಮತ್ತು ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು, ಮಾಮೂಲಿ ಇದ್ದಿದ್ದೆ. ಸೊ ಆಲ್ ಡನ್. ವಾಟ್ ಆ್ಯಂಡ್ ಆಲ್ ಐ ಬಾಟ್, ಲೆಟ್ ಮಿ ಶೋ ಯು ಗೈಸ್. Fruit Loops, this cereals is one of my favorite, and tiffin box ಬೇಕಂತ ಹೇಳಿ ಟು ಕ್ಯಾರಿ ಫುಡ್ ಆಫೀಸ್ಗೆ, ಮತ್ತು ಸೋಪು, ಹೀಗೆ ಚಿಕ್ಕ ಪುಟ್ಟ ಗ್ರಾಸರಿ ಐಟಮ್ ಎಲ್ಲ ಶಾಪಿಂಗ್ ಮಾಡಿದೆ. ಆ್ಯಂಡ್ ಐ ಲವ್ಡ್ ದಿಸ್ ಮಿನಿ ಟಿಫಿನ್ ಬಾಕ್ಸ್, ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಆ್ಯಂಡ್ ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳಿ ಇದು. ಡನ್ ವಿತ್ ಶಾಪಿಂಗ್ ಆ್ಯಂಡ್ ಐ ಆಮ್ ಬ್ಯಾಕ್ ಟು ರೂಮ್. ಗ್ರಾಸರಿ ಶಾಪಿಂಗ್ ಇತ್ತು, ಮತ್ತೊಂದು ಟಿಫಿನ್ ಬಾಕ್ಸ್ ಬೇಕಿತ್ತು. ಸೊ ಇದಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಯಿತು. ಬರಬೇಕಾದ್ರೆ ಪಡ್ಡು ತಿನ್ನೋಣ ಅಂತ ಅನ್ನಿಸ್ತು. ಸೊ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿ ಒಂದು ಫೇಮಸ್ ಒಂದು ಮಿನಿ ಹೋಟೆಲ್ ಇದೆ. ಸೊ ಅಲ್ಲಿಗೆ ಹೋಗಿ ಪಡ್ಡು ತಿಂದಾಯಿತು, ಸ್ಟ್ರಾಂಗ್ ಕಾಫಿ ಕುಡಿದು ಆಯಿತು. ಸೊ ನಾವು ಐ ಆಮ್ ಬ್ಯಾಕ್ ಟು ರೂಮ್. And this is what I had at night. Milk cereals ಹಾಕಿದ್ದೆ. Good night. And it's day 1. ಇವತ್ತು ವರ್ಕಿಗೆ ಹೋಗ್ತಾ ಇದ್ದೀನಿ ಕ್ಯಾಬಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಇಲ್ಲ, ಆಫೀಸ್ಗೆ ಹೋಗೋದು, ವರ್ಕ್ ಮಾಡೋದು, ಈಚೆ ಬರೋದು, ಮಾಮೂಲಿ, ನಥಿಂಗ್ ಮಚ್. ಸೊ ರೋಡಲ್ಲಿ ಹೆಚ್ಚು ಟ್ರಾಫಿಕ್ ಇಲ್ಲ ಇವತ್ತು. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಎವ್ರಿ ಡೇ. ಈ ರೀತಿ ಎಂಟಿ ಆಗಿರಬೇಕು ರೋಡ್, ಟ್ರಾಫಿಕ್ ಲೆಸ್ ಇದ್ದರೆ ಆರಾಮ್ಸೆ ವಿ ಕ್ಯಾನ್ ರೀಚ್. ಆ್ಯಂಡ್ ಐ ವಿಶ್ ಆಲ್ವೇಸ್ ಫಾರ್ ಎವ್ರಿ ಒನ್ ಟು ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಆ್ಯಂಡ್ ಮೈ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಆಫೀಸ್ ಟು ರೂಮ್ ಅಷ್ಟೇ. ಆ್ಯಂಡ್ ವೆಲ್ ಕಮಿಂಗ್ ಬ್ಯಾಕ್ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಸನ್ಸೆಟ್ ಎವ್ರಿ ಡೇ. ನನಗೆ ಇದೆ ರೋಡಲ್ಲಿ ಬರಬೇಕಾದ್ರೆ I just enjoy this sunset. And I'm back to room. Super hungry, ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಸೊ ಸೀರಿಯಲ್ಸ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ ಮೀ ಹ್ಯಾವ್ ಮೈ ಕ್ವಿಕ್ ಸ್ನ್ಯಾಕ್. And ನೈಟ್ಗೆ ಐ ಆಮ್ ಪ್ರಿಪೇರಿಂಗ್ ಲೇಡೀಸ್ ಫಿಂಗರ್ ಫ್ರೈ, ಈಸಿ ಆ್ಯಂಡ್ ಕ್ವಿಕ್. ಚಟ್ಪಟದಾಗತ್ತೆ. ಐ ಹ್ಯಾವ್ ಶೋನ್ ಇನ್ ದ ಬ್ಲಾಗ್ ಐ ಗೆಸ್ ಮೆನಿ ಟೈಮ್ಸ್. ಲೆಟ್ಸ್ ಮೂವ್ ಟು ಡೇ 2. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ಸೊ ಇಟ್ಸ್ ಡೇ 2. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ನೀಡ್ ಟು ಪ್ಯಾಕ್ ಅ ಟಿಫಿನ್ ಆ್ಯಂಡ್ ಶುಡ್ ಪ್ರಿಪೇರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಕ್ವಿಕ್ಕಾಗಿ ರೆಡಿ ಆಗಬೇಕಿಲ್ಲ ಅಷ್ಟೇ ಇರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಐ ಆಮ್ ಕ್ಯಾರಿಂಗ್ ಇವತ್ತು ಸೀರಿಯಲ್ಸ್ ಫ್ರೂಟ್ ಲೂಪ್ಸ್ ಏನಿದೆ ಟಿಫಿನಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಪಯಣ ನನ್ನ ಆಫೀಸಿಗೆ. ಸೊ ಆ್ಯಂಡ್ ಐ ಆಲ್ವೇಸ್ ಟ್ರೈ ಟು ಕ್ಯಾರಿ ಟಿಫಿನ್. ಯಾವಾಗೆಲ್ಲ ಪಾಸಿಬಲ್ ಆಗುತ್ತೆ ಅವಾಗೆಲ್ಲ ನಾನು ಟಿಫಿನೇ ತಗೊಂಡು ಬರ್ತೀನಿ. ನಾನೇ ಕುಕ್ ಮಾಡಿ ಪ್ಯಾಕ್ ಮಾಡಿ ತಗೊಂಡು ಬರ್ತೀನಿ. ದಟ್ ಐ ಎಂಜಾಯ್ ಡೂಯಿಂಗ್ ನೌ ಡೇಸ್. And night I am preparing palav. Sometimes ಅನ್ನ ಸಾರು, ಅನ್ನ ಪಲ್ಯ, ಕೆಲವೊಂದು ಸಲ ರಾತ್ರಿ ಪಲಾವ್ ಚೆನ್ನಾಗಿರುತ್ತೆ. ಇವತ್ತು ಪಲಾವ್ ತಿನ್ಬೇಕಂತ ಅನ್ನಿಸ್ತು. ಸೊ ಪ್ರಿಪೇರಿಂಗ್ ಪಲಾವ್. ಡೇ 3. ಗುಡ್ ಮಾರ್ನಿಂಗ್ ಅಗೇನ್. ಮಾಯ್ಶ್ಚರೈಸರ್
and lip balm is must because of the weather. Weather is not that cool, but skin alla sikkabatte dry agutte. That is why I am applying moisturizer. ನಮ್ಮ ಆಫೀಸಲ್ಲಿ ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದರು. ಸೊ ಒನ್ ಆಫ್ ಅವರ್ ಕಾಲೀಗ್ ಬಾಟ್ ಡಾರ್ಕ್ ಚಾಕ್ಲೇಟ್, ಆಲ್ಮಂಡ್ ಡಾರ್ಕ್ ಚಾಕ್ಲೇಟ್, ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಕೇಕ್ ಕಟ್ ಕೂಡ ಮಾಡಿದ್ವಿ. ಆ್ಯಂಡ್ ಲೆಟ್ಸ್ ಕ್ವಿಕ್ಲಿ ಮೂವ್ ಟು ಡೇ 4. ಫ್ರೀ ಟೈಮಲ್ಲಿ ತಿನ್ನಬೇಕು ಅಂತ ಹೇಳಿ ಐ ಕ್ಯಾರಿಡ್ ಫ್ರೂಟ್ಸ್ ಇನ್ ದಿಸ್ ಬಾಕ್ಸ್. So done with my work and going back to room, office illa. So let's go, and I'm tired. ರಾತ್ರಿಗೆ ಐ ಆಮ್ ಪ್ರಿಪೇರಿಂಗ್ ಬೀಟ್ರೂಟ್ ಪಲ್ಯ. ಬೀಟ್ರೂಟನ್ನು ಕಟ್ ಮಾಡಿ ಪಲ್ಯ ಮಾಡ್ಬೋದು, ಇಲ್ಲ ಅಂತಂದರೆ ಐ ಹ್ಯಾವ್ ಶೋನ್ ಇನ್ ದ ಪ್ರೀವಿಯಸ್ ವ್ಲಾಗ್. ಗ್ರೇಟೆಡ್ ಬೀಟ್ರೂಟ್ ಪಲ್ಯನೂ ಮಾಡ್ಬೋದು, ತುರಿದು ಮಾಡ್ಬೋದು. ದ್ಯಾಟ್ ವಿಲ್ ಆಲ್ಸೋ ಬಿ ವೆರಿ ಟೇಸ್ಟಿ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ಮತ್ತು ಮೊಸರು ಮತ್ತು ಬೀಟ್ರೂಟ್ ಪಲ್ಯ ಇದ್ದರೆ ಬೇರೆ ಏನೂ ಬೇಡ ನಿಮಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ಹೆಲ್ದಿ ಆಲ್ಸೋ. ಆ್ಯಂಡ್ ಡೇ 5 ವೀಕೆಂಡ್ ಬರ್ತಾ ಇದೆ. ಅದೇ ಒಂದು ಮೋಟಿವೇಶನ್, ಅದೇ ಒಂದು ಖುಷಿ. ಶನಿವಾರ, ಆದಿತ್ಯವಾರ, ಸ್ಯಾಟರ್ಡೆ, ಸಂಡೇ ಬರ್ತಾ ಇದೆ ಅಂತ ಹೇಳಿ ಆ ಜೋಶಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ಆಫೀಸ್ಗೆ. ಸೊ ಐ ಆಮ್ ಸೂಪರ್ ಹ್ಯಾಪಿ. ಸೊ ಫ್ರೈಡೇ ವೀಕೆಂಡ್ ಬರ್ತಾ ಇದೆಯಲ್ಲ, ಸೊ ಪನ್ನೀರ್ ಫ್ರೈ ಮಾಡೋಣ ಅಂತ ಇವತ್ತು. ಈಸಿಯಾಗಿ ಮಾಡುವಂಥ ಪನ್ನೀರ್ ಪಕೋಡ. ಸೊ ಈ ರೀತಿ ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನಂತರ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಫ್ರೈ ಮಾಡಿದರೆ ಪನ್ನೀರ್ ಪಕೋಡ ಇಸ್ ರೆಡಿ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರಲ್ಲಿ ಎಲ್ಲ ಡಿಸಾಲ್ವ್ ಮಾಡಿ ಆದ ನಂತರ ಕಡಲೆ ಪೌಡರ್ ಹಾಕಿ, ಕಡಲೆ ಹುಡಿ ಹಾಕಿ ಕಡಲೆ ಹಿಟ್ಟು ಪ್ರಿಪೇರ್ ಮಾಡಬೇಕು. ನಂತರ put all these paneer cubes to the hittu. ನಂತರ ಪನ್ನೀರ್ ಫ್ರೈ ಮಾಡಿದರೆ ಪನ್ನೀರ್ ಬಜ್ಜಿ ಈಸ್ ರೆಡಿ. ಪನ್ನೀರ್ ಪಕೋಡ ಅಂತ ಹೇಳ್ಬೋದು. ದಟ್ ಈಸ್ ರೆಡಿ. ಈ ವೀಕ್ಲಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಹ್ಯಾವ್ ಅ ಗ್ರೇಟ್ ಡೇ.